ಸ್ಟೂಡೆಂಟ್ಸ್, ನಾವು ಆಲ್ರೆಡಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂದ್ರೆ ಏನು, ಎಕ್ಸ್ಕ್ರೀಟರಿ ಸಿಸ್ಟಮ್ ಅಲ್ಲಿರೋ ಸ್ಟ್ರಕ್ಚರ್ಸ್ ಗಳನ್ನ ಫಂಕ್ಷನ್ ಗಳನ್ನ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ನೆಫ್ರಾನ್ಸ್ ಹೇಗೆ ಕಿಡ್ನಿ ಒಳಗಡೆ ಕೆಲಸ ಮಾಡುತ್ತೆ, ಹಾಗೆ ಬ್ಲಡ್ ನ ಹೇಗೆ ಫಿಲ್ಟರ್ ಮಾಡುತ್ತೆ, ಹೇಗೆ ಅದರಲ್ಲಿರೋ ನೈಟ್ರೋಜನಸ್ ವೇಸ್ಟ್ ನ ರಿಮೂವ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ನೆಫ್ರಾನ್ಸ್ ನ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಅಂತಾನೂ ಕರಿಬಹುದು, ಅಥವಾ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಕೂಡ ಕರಿಬಹುದು. ಯಾಕೆ ಅಂದ್ರೆ ಇದು ಬ್ಲಡ್ ನ ಫಿಲ್ಟರ್ ಮಾಡುತ್ತೆ. ಬ್ಲಡ್ ನ ಫಿಲ್ಟರ್ ಮಾಡಿ ಏನ್ ರಿಮೂವ್ ಮಾಡುತ್ತೆ? ಬೇಸಿಕಲಿ ನೈಟ್ರೋಜಿನಸ್ ವೇಸ್ಟ್ ನ ರಿಮೂವ್ ಮಾಡುತ್ತೆ. ನೈಟ್ರೋಜಿನಸ್ ವೇಸ್ಟ್ ನ ಯಾಕೆ ರಿಮೂವ್ ಮಾಡಬೇಕು? ನಮ್ಮ ಬಾಡಿಯಲ್ಲಿ ಮೆಟಬಾಲಿಕ್ ರಿಯಾಕ್ಷನ್ಸ್ ಆದಾಗ, ಅಮೈನೋ ಆಸಿಡ್ಸ್ ರಿಯಾಕ್ಷನ್ಸ್ ಆದಾಗ ಅಥವಾ ಅಮೈನೋ ಆಸಿಡ್ ಬ್ರೇಕ್ ಡೌನ್ ಆದಾಗ ನಾವು ನೈಟ್ರೋಜನಸ್ ವೇಸ್ಟ್ ಅನ್ನೋ ಬೇಡದೇ ಇರೋ ಸಬ್ಸ್ಟೆನ್ಸ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಈ ಸಬ್ಸ್ಟೆನ್ಸ್ ಬಾಡಿಯಲ್ಲಿ ತುಂಬಾ ಹೊತ್ತು ಇಟ್ಕೊಳಕ್ ಆಗೋದಿಲ್ಲ, ಅದು ಟಾಕ್ಸಿಕ್ ನೇಚರ್ ಇರುತ್ತೆ. ಸೊ ಈ ಟಾಕ್ಸಿಕ್ ಇರೋದನ್ನ ಬಾಡಿಯಿಂದ ರಿಮೂವ್ ಮಾಡಬೇಕು. ಆ ರಿಮೂವ್ ಮಾಡಕ್ಕೆ ಇರುವಂತಹ ಸ್ಟ್ರಕ್ಚರ್ ನೆಫ್ರಾನ್. ಸೊ ಸೆಲ್ ಅಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ನೈಟ್ರೋಜನಸ್ ವೇಸ್ಟ್ ಬ್ಲಡ್ ಗೆ ಬರುತ್ತೆ. ಸೆಲ್ಸ್ ಏನೇ ವೇಸ್ಟ್ ಪ್ರೊಡ್ಯೂಸ್ ಮಾಡಿದ್ರು ಆ ವೇಸ್ಟ್ ನ ಬ್ಲಡ್ ಗೆ ಹಾಕುತ್ತೆ. ಆ ಬ್ಲಡ್ ಎಲ್ಲಾ ಕಡೆ ಮೂವ್ ಆಗೋದ್ರಿಂದ ಎನಿವೆ ಕಿಡ್ನಿಗೂ ಬರುತ್ತೆ. ಕಿಡ್ನಿಗೆ ಬಂದಾಗ ಕಿಡ್ನಿಯಲ್ಲಿರೋ ನೆಫ್ರಾನ್ ಆ ಬ್ಲಡ್ ನ ಫಿಲ್ಟರ್ ಮಾಡಿ ಬೇಡದೇ ಇರುವಂತಹ ನೈಟ್ರೋಜನಸ್ ವೇಸ್ಟ್ ನ ಯೂರಿನ್ ಫಾರ್ಮ್ ಅಲ್ಲಿ ಬಾಡಿಯಿಂದ ಈಚೆ ಹಾಕುತ್ತೆ. ಸೊ ಇದು ನೆಫ್ರಾನ್ ಕೆಲಸ. ಅದೇ ಹೇಗೆ ಮಾಡುತ್ತೆ ಈ ಕೆಲಸನ, ನೈಟ್ರೋಜನಸ್ ವೇಸ್ಟ್ ನ ನೆಫ್ರಾನ್ ಹೇಗೆ ಬ್ಲಡ್ ಇಂದ ಫಿಲ್ಟರ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದೆ ಇವತ್ತಿನ ಕ್ಲಾಸ್. ಸೊ ಇದರಲ್ಲಿ ನಾವು ನೈಟ್ರೋಜನಸ್ ವೇಸ್ಟ್ ನ ಬ್ಲಡ್ ಇಂದ ರಿಮೂವ್ ಮಾಡೋದು ಅಲ್ದಿರ ನಾವು ಯೂರಿನ್ ಕೂಡ ಫಾರ್ಮೇಶನ್ ಮಾಡ್ತೀವಿ. ಅಂದ್ರೆ ನೈಟ್ರೋಜನಸ್ ವೇಸ್ಟ್ ನ ಫಿಲ್ಟರ್ ಮಾಡಿದಾಗ ನಾವು ನೈಟ್ರೋಜನಸ್ ವೇಸ್ಟ್ ನ ಈಚೆಗೆ ಹಾಕೋದು ಕೂಡ ಯೂರಿನ್ ಫಾರ್ಮ್ ಅಲ್ಲೇನೆ. ಅಂಡ್ ನಮ್ಮ ಬಾಡಿಲಿರೋ ಎಕ್ಸೆಸ್ ವಾಟರ್ ಅಂಡ್ ನೈಟ್ರೋಜನಸ್ ವೇಸ್ಟ್ ಕೂಡ ಬಾಡಿಯಿಂದ ಈಚೆ ಹೋಗುತ್ತೆ ಇನ್ ದ ಫಾರ್ಮ್ ಆಫ್ ಯೂರಿನ್. ಸೊ ಆ ಪ್ರೋಸೆಸ್ ಹೇಗಾಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವು ಸ್ಟ್ರಕ್ಚರ್ ಆಫ್ ನೆಫ್ರಾನ್ ನೋಡಬಹುದು. ನೆಫ್ರಾನ್ ಅಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಇದೆ. ಫಸ್ಟ್ ಪಾರ್ಟ್ಸ್ ಬರೋದಾದ್ರೆ ನಮ್ಮ ಕಿಡ್ನಿಗೆ ರೀನಲ್ ಆರ್ಟರಿ ಅನ್ನೋ ಬ್ಲಡ್ ವೆಸಲ್ ಬ್ಲಡ್ ನ ತಗೊಂಡ್ ಬರುತ್ತೆ. ಸೊ ಈ ಬ್ಲಡ್ ಅಲ್ಲಿ ನೈಟ್ರೋಜನಸ್ ವೇಸ್ಟ್ ಇರುತ್ತೆ. ಈ ಆರ್ಟರಿ ಕಿಡ್ನಿ ಒಳಗಡೆ ಬಂದ ಮೇಲೆ ಆರ್ಟರಿಯೋಲ್ ಆಗಿ ಡಿವೈಡ್ ಆಗುತ್ತೆ. ಅದೇ ಆರ್ಟರಿಯೋಲ್ ಇದು. ಈ ಆರ್ಟರಿಯೋಲ್ ಮತ್ತೆ ಡಿವೈಡ್ ಆಗಿ ಕ್ಲಸ್ಟರ್ ಆಫ್ ಬ್ಲಡ್ ಕ್ಯಾಪಿಲರೀಸ್ ನ ಫಾರ್ಮ್ ಮಾಡುತ್ತೆ. ಅದನ್ನ ನಾವು ಗ್ಲಾಮರುಲಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ಗ್ಲಾಮರುಲಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದೇ ಆರ್ಟರಿಯೋಲ್ ಕಂಟಿನ್ಯೂ ಆಗಿ ಈ ಕಡೆ ಒಂದು ಆರ್ಟರಿಯೋಲ್ ಆಗಿದೆ. ಇದನ್ನ ನಾವು ಅಫರೆಂಟ್ ಆರ್ಟರಿಯೋಲ್ ಅಂತೀವಿ, ಇದನ್ನ ಇಫರೆಂಟ್ ಆರ್ಟರಿಯೋಲ್ ಅಂತೀವಿ. ಸೊ ಇದರಿಂದ ಬ್ಲಡ್ ಎಂಟರ್ ಆಗುತ್ತೆ, ಇದರಿಂದ ಬ್ಲಡ್ ಎಕ್ಸಿಟ್ ಆಗುತ್ತೆ. ನೈಟ್ರೋಜನಸ್ ವೇಸ್ಟ್ ಇರೋ ಬ್ಲಡ್ ಆರ್ಟರಿಯೋಲ್ ಮುಖಾಂತರ ಒಳಗಡೆ ಬರುತ್ತೆ. ಸೊ ಒಳಗಡೆ ಬಂದಿರೋ ಬ್ಲಡ್ ಏನಾಗುತ್ತೆ ಅಂತ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಬೌಮನ್ಸ್ ಕ್ಯಾಪ್ಸುಲ್, ಆ ಕ್ಲಸ್ಟರ್ ಆಫ್ ಬ್ಲಡ್ ಕ್ಯಾಪಿಲರೀಸ್ ಇದೆಯಲ್ಲ, ಆ ಗೊಂಚಲ್ ಆಫ್ ಬ್ಲಡ್ ಕ್ಯಾಪಿಲರೀಸ್ ಇದೆ, ಅದ್ರ ಸುತ್ತ ಇನ್ನೊಂದು ಕಪ್ ಲೈಕ್ ಸ್ಟ್ರಕ್ಚರ್ ಅರೇಂಜ್ ಆಗಿದೆ. ಅದನ್ನ ಬೌಮನ್ಸ್ ಕ್ಯಾಪ್ಸುಲ್ ಅಂತ ಕರಿತೀವಿ. ಆ ಸೈಂಟಿಸ್ಟ್ ನೇ ಕಪ್ ತರ ಇದೆ, ಅದಕ್ಕೆ ಅದನ್ನ ಕ್ಯಾಪ್ಸುಲ್ ಅಂತ ಕರಿತೀವಿ. ಅದಾದ ಮೇಲೆ ಇಮಿಡಿಯೇಟ್ ಆಗಿ ಬೌಮನ್ಸ್ ಕ್ಯಾಪ್ಸುಲ್ ಗೆ ಅಟ್ಯಾಚ್ ಆಗಿರೋ ಒಂದು ಕನ್ವಲ್ಯೂಟೆಡ್ ಸ್ಟ್ರಕ್ಚರ್ ಇದೆ, ಟ್ಯೂಬ್ ಇದೆ. ಇಲ್ಲಿಂದ ಇಲ್ಲಿ ತನಕ ನಾವು ಅದನ್ನ ಟ್ಯೂಬ್ ಅಂತಾನೆ ಕರಿತೀವಿ. ಇಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬೌಮನ್ಸ್ ಕ್ಯಾಪ್ಸುಲ್ ಆದ ಮೇಲೆ ಇರೋ ಟ್ಯೂಬ್ಯೂಲ್ ನ PCT ಅಂತ ಕರಿತೀವಿ. ಅಂದ್ರೆ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಪ್ರಾಕ್ಸಿಮಲ್ ಅಂತ ಅಂದ್ರೆ ಇನಿಷಿಯಲ್ ಪಾರ್ಟ್ ಅಥವಾ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದ ನೆಫ್ರಾನ್ ಅಂತ. ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದ ನೆಫ್ರಾನ್ ಅಲ್ಲಿ ಇರೋದು PCT, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಹ್ಯಾಸ್ ಲೂಪ್ ಆಫ್ ಹೆನ್ರಿ. ಇದನ್ನ ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ರಿ ಅಂತೀವಿ, ಇದನ್ನ ಅಸೆಂಡಿಂಗ್ ಲೂಪ್ ಆಫ್ ಹೆನ್ರಿ ಅಂತೀವಿ. ಕೆಳಗಡೆ ಬರ್ತಾ ಇರೋದಕ್ಕೆ ಡಿಸೆಂಡಿಂಗ್ ಅಂಡ್ ಮೇಲೆ ಹೋಗ್ತಾ ಇರೋದಕ್ಕೆ ಅಸೆಂಡಿಂಗ್. ನೆಕ್ಸ್ಟ್ DCT, ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, ಅಂದ್ರೆ ಕೊನೆಯಲ್ಲಿರೋದು. ಲಾಸ್ಟ್ ಗೆ ಕಲೆಕ್ಟಿಂಗ್ ಡಕ್ಟ್. ಸೊ ಇದಾಗಿತ್ತು ನೆಫ್ರಾನ್ ಸ್ಟ್ರಕ್ಚರ್. ಈಗ ಈ ಸ್ಟ್ರಕ್ಚರ್ ಗಳು ಏನೇನ್ ಕೆಲಸ ಮಾಡುತ್ತೆ ಇನ್ ದ ಯೂರಿನ್ ಫಾರ್ಮೇಶನ್, ಯೂರಿನ್ ಫಾರ್ಮ್ ಆಗೋದಕ್ಕೆ ಈ ಸ್ಟ್ರಕ್ಚರ್ ಗಳು ಏನ್ ಕೆಲಸ ಮಾಡುತ್ತೆ ಅಂತ ನೋಡೋಣ. ಫಸ್ಟ್ ಬ್ಲಡ್ ಅಫರೆಂಟ್ ಆರ್ಟರಿಯೋಲ್ ಅಲ್ಲಿ ಎಂಟರ್ ಆಗುತ್ತೆ. ಎಂಟರ್ ಆದಾಗ ಈ ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿ ಬ್ಲಡ್ ಮೂವ್ ಆಗುತ್ತೆ. ನೀವೊಂದು ಅಬ್ಸರ್ವ್ ಏನ್ ಮಾಡ್ಬೇಕು ಅಂದ್ರೆ ಅಫರೆಂಟ್ ಆರ್ಟರಿಯೋಲು ಮತ್ತೆ ಇಫರೆಂಟ್ ಆರ್ಟರಿಯೋಲ್ ಲ್ಯೂಮೆನ್ ಡಿಫರೆನ್ಸ್ ಇದೆ. ಸೊ ಇಲ್ಲಿ ಲೂಮೆನ್ ಚಿಕ್ಕದಾಗಿದೆ ಅಂಡ್ ಇಲ್ಲಿ ಲೂಮೆನ್ ದೊಡ್ಡದಾಗಿದೆ. ಹಾಗಾಗಿ ಬ್ಲಡ್ ಇಲ್ಲಿ ಎಂಟರ್ ಆಗ್ತಾ ಇರುವಾಗೆ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಹ್ಯಾಸ್ ಬ್ಲಡ್ ಫ್ಲೋ ಇನ್ಸೈಡ್ ದ ಬ್ಲಡ್ ಕ್ಯಾಪಿಲರೀಸ್ ವಿತ್ ಅ ಹೈ ಪ್ರೆಷರ್, ಬ್ಲಡ್ ಏನಾಗುತ್ತೆ ಫಿಲ್ಟರ್ ಆಗುತ್ತೆ. ಹ್ಯಾಸ್ ಬ್ಲಡ್ ಮೂವ್ಸ್ ವಿತ್ ಅ ಹೈ ಪ್ರೆಷರ್, ಬ್ಲಡ್ ತುಂಬಾ ಪ್ರೆಷರ್ ಅಲ್ಲಿ ಮೂವ್ ಆಗ್ತಾ ಇರೋ ಕಾರಣ ಇಲ್ಲಿ ಬ್ಲಡ್ ಕ್ಯಾಪಿಲರೀಸ್ ಇಂದ ಬ್ಲಡ್ ಫಿಲ್ಟರ್ ಆಗುತ್ತೆ. ಸೊ ಫಿಲ್ಟರ್ ಆಗಿ ಎಲ್ಲಿ ಕಲೆಕ್ಟ್ ಆಗುತ್ತೆ? ಬೌಮನ್ಸ್ ಕ್ಯಾಪ್ಸುಲ್ ಗೆ ಕಲೆಕ್ಟ್ ಆಗುತ್ತೆ. ಸೊ ನಮ್ಮ ಇಂಟೆನ್ಷನ್ ಇದೇನು? ಟು ರಿಮೂವ್ ದ ನೈಟ್ರೋಜನಸ್ ವೇಸ್ಟ್ ಫ್ರಮ್ ದ ಬ್ಲಡ್, ಟು ಫಿಲ್ಟರ್ ದ ನೈಟ್ರೋಜನಸ್ ವೇಸ್ಟ್ ಫ್ರಮ್ ದ ಬ್ಲಡ್. ಆದ್ರೆ ನಾವಿವಾಗ ಹೈ ಪ್ರೆಷರ್ ಅಲ್ಲಿ ಬ್ಲಡ್ ಫಿಲ್ಟರ್ ಆಗುತ್ತಲ್ಲ, ಆ ಪ್ರೋಸೆಸ್ ನಾವು ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಕರಿತೀವಿ.
ಅಲ್ಟ್ರಾ ಫಿಲ್ಟ್ರೇಷನ್ ಅಂದ್ರೆ ಫಿಲ್ಟ್ರೇಷನ್ ಆಗುತ್ತೆ, ಬಟ್ ಅಲ್ಟ್ರಾ ಏನಕ್ಕೆ ಅಂತ ಅಂದ್ರೆ has blood gets filtered with high pressure, it is called as ultrafiltration which occurs in the glomerulus. ಈಗ ನೈಟ್ರೋಜನಸ್ ವೇಸ್ಟ್ ಮಾತ್ರನೇ ತೆಗಿಬೇಕಾಗಿತ್ತು, ಆದರೆ ಬ್ಲಡ್ ಹೈ ಪ್ರೆಷರ್ ಇಂದ ಫಿಲ್ಟರ್ ಆಗಿರೋ ಕಾರಣ ಬ್ಲಡ್ ಅಲ್ಲಿ ಇರುವಂತ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಕೂಡ ಫಿಲ್ಟರ್ ಆಗಿ ಹೋಗುತ್ತೆ. ಸೊ ಏನೇನ್ ಫಿಲ್ಟರ್ ಆಗುತ್ತೆ? ಬ್ಲಡ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ 2 ಕಾಂಪೋನೆಂಟ್ಸ್ ಇದೆ, ಪ್ಲಾಸ್ಮಾ ಹಾಗೆ ಸೆಲ್ಯುಲಾರ್ ಪಾರ್ಟ್ ಅಲ್ವಾ. ಸೊ ಪ್ಲಾಸ್ಮಾದಲ್ಲಿ ಬಂದ್ರೆ 90% ಆಫ್ ವಾಟರ್, ಇನ್ನು 10% ಏನಿದೆ ಅದು ಪ್ರೋಟೀನ್ ಇದೆ, ಅಯಾನ್ಸ್ ಇದೆ, ಗ್ಲೂಕೋಸ್, ಅಮೈನೋ ಆಸಿಡ್, ಪ್ರೋಟೀನ್ಸ್ ಅಂಡ್ ನೈಟ್ರೋಜಿನಸ್ ವೇಸ್ಟ್. ಸೆಲ್ಯುಲಾರ್ ಪಾರ್ಟ್ ಹಾಗೆ ಬಿಡೋಣ. ಸೊ ಪ್ಲಾಸ್ಮಾ ಇದರಲ್ಲಿ ಇಷ್ಟು ಕಾಂಪೋನೆಂಟ್ ನಮಗೆ ತೆಗಿಬೇಕಾಗಿದ್ದು ಯಾವುದು? ನೈಟ್ರೋಜಿನಸ್ ವೇಸ್ಟ್. ನೈಟ್ರೋಜಿನಸ್ ವೇಸ್ಟ್ ನ ತೆಗಿಬೇಕಾಗಿತ್ತು, ಬಟ್ ಫಿಲ್ಟ್ರೇಷನ್ ಆಗುವಾಗ ಏನಾಯ್ತು? ಅಲಾಂಗ್ ವಿತ್ ದ ನೈಟ್ರೋಜಿನಸ್ ವೇಸ್ಟ್ ಗ್ಲೂಕೋಸ್, ಅಮೈನೋ ಆಸಿಡ್, ಅಯಾನ್ಸ್ ಅಂಡ್ ಸಮ್ ವಾಟರ್ ಆಲ್ಸೋ got filtered out. ಬೇಕಾಗಿದ್ದು ನೈಟ್ರೋಜನಸ್ ವೇಸ್ಟ್, ಬಟ್ ಆಲ್ಸೋ ಆ ಫಿಲ್ಟ್ರೇಷನ್ ತುಂಬಾ ಪ್ರೆಷರ್ ಆಗಿರೋ ಕಾರಣ ಗ್ಲೂಕೋಸ್, ಸಮ್ ಅಮೌಂಟ್ ಆಫ್ ವಾಟರ್, ಅಯಾನ್ಸ್, ಅಮೈನೋ ಆಸಿಡ್ ಕೂಡ ಫಿಲ್ಟರ್ ಆಗಿ ಹೋಗುತ್ತೆ. ಪ್ರೋಟೀನ್ ಹೋಗಲ್ಲ, ಯಾಕಂದ್ರೆ ಪ್ರೋಟೀನ್ ಸೈಜ್ ತುಂಬಾ ದೊಡ್ಡದಾಗಿರೋ ಕಾರಣ ಪ್ರೋಟೀನ್ ಬ್ಲಡ್ ಅಲ್ಲಿ ಹಾಗೆ ಕಂಟಿನ್ಯೂ ಆಗುತ್ತೆ, ಮೂವ್ ಆಗುತ್ತೆ. ಅಂಡ್ ಸೆಲ್ಯುಲಾರ್ ಪಾರ್ಟ್ ಕೂಡ ಹಿಂಗೆ ಮೂವ್ ಆಗುತ್ತೆ ಇನ್ ದ ಇಫರೆಂಟ್ ಆರ್ಟರಿಯೋಲ್. cellular part and some large protein and little water moves in the efferent arteriole. ಇಲ್ಲಿಂದ ಮೂವ್ ಆಗುತ್ತೆ. ಬಟ್ ಈಗ ನಮ್ಗೆ ತೆಗಿಬೇಕಾಗಿತ್ತು ಇದು, ಬಟ್ ಆದ್ರೆ ಎಸೆನ್ಷಿಯಲ್ ಸಬ್ಸ್ಟೆನ್ಸ್ ಕೂಡ ಏನಾಗಿದೆ? ಎಲಿಮಿನೇಟ್ ಆಗೋಗಿದೆ. ಆದ್ರೆ ನಮ್ಮ ಬಾಡಿಗೆ, ನಮ್ಮ ಬ್ಲಡ್ ಗೆ ಅದು ನೆಸೆಸರಿ. ಹಾಗಾಗಿ ಈ ಬ್ಲಡ್ ವಾಪಸ್ ಬಾಡಿಗೆ ಹಾಗೆ ಹೋಗಕ್ಕಾಗಲ್ಲ. ಎಲ್ಲ ಏನೇನ್ ಎಸೆನ್ಷಿಯಲ್ ಸಬ್ಸ್ಟೆನ್ಸ್ ಲಾಸ್ ಆಗಿತ್ತು ಅದನ್ನೆಲ್ಲ ಅಕ್ವೈರ್ ಮಾಡ್ಕೋಬೇಕು, ಮತ್ತೆ ತಗೋಬೇಕು. ಅದನ್ನ ನಾವೇನಂತ ಕರಿತೀವಿ? ರೀಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಇಟ್ಸ್ ನಾಟ್ ಓನ್ಲಿ ಅಬ್ಸಾರ್ಪ್ಷನ್, ಇಟ್ ಇಸ್ ರೀಅಬ್ಸಾರ್ಪ್ಷನ್. ಅಂದ್ರೆ ನಾವು ಏನೇನ್ ಕಳ್ಕೊಂಡಿರ್ತೀವಿ ಎಸೆನ್ಷಿಯಲ್ ಸಬ್ಸ್ಟೆನ್ಸ್ ನ, ಅದನ್ನ ಮತ್ತೆ ಅಕ್ವೈರ್ ಮಾಡ್ಕೊಳ್ಳೋ ಪ್ರೋಸೆಸ್ ರೀಅಬ್ಸಾರ್ಪ್ಷನ್. ಸೊ ಇಲ್ಲಿ ನಾವು ಫಿಲ್ಟರ್ ಮಾಡಿದಾಗ ಬೌಮನ್ಸ್ ಕ್ಯಾಪ್ಸೂಲ್ ಅಲ್ಲಿ ಕಲೆಕ್ಟ್ ಆಗುವಂತ ಲಿಕ್ವಿಡ್ ಅನ್ನು ನಾವು ಫಿಲ್ಟ್ರೇಟ್ ಅಂತ ಕರಿತೀವಿ. ನಾವು ದಿಸ್ ಫಿಲ್ಟ್ರೇಟ್ keep moving in the tubules of nephron, PCT, lobe of Henle, DCT. ಈ 3 tubules ಅಲ್ಲೂ ಮೂವ್ ಆಗುತ್ತೆ. ಸೊ ಈ ಮೂವ್ ಆಗೋ ಟೈಮ್ ಅಲ್ಲೇನೆ ನಮಗೆ ಬೇಕಾಗಿರೋ ಎಸೆನ್ಷಿಯಲ್ ಸಬ್ಸ್ಟೆನ್ಸ್ ನ ನಾವು ರೀಅಕ್ವೈರ್ ಮಾಡ್ಕೊಳ್ತೀವಿ, ಅಂದ್ರೆ ರೀಅಬ್ಸಾರ್ಪ್ಷನ್ ಮಾಡ್ಕೊಳ್ತೀವಿ. PCT ಮತ್ತೆ ಲೂಪ್ ಆಫ್ ಹೆನ್ಲಿ ಅಲ್ಲಿ ಮೆಜಾರಿಟಿ ಆಫ್ ರೀಅಬ್ಸಾರ್ಪ್ಷನ್ ಆಗುತ್ತೆ. ಯಾವ್ಯಾವುದು? ಗ್ಲೂಕೋಸು. ಅದು ಹೇಗಾಗುತ್ತೆ ಅಂತಂದ್ರೆ ಆರ್ಟರಿಯೋಲ್ ಏನಾಗುತ್ತೆ ಅಂದ್ರೆ ನನ್ನ ಬ್ಲಡ್ ಅಲ್ಲಿ ಇರುವಂತಹ ಮೆಜಾರಿಟಿ ಎಸೆನ್ಷಿಯಲ್ ಕಂಟೆಂಟ್ ಲಾಸ್ ಆಗೋಗಿದೆ. ಸೊ ನಾನು ಹೀಗೆ ಬ್ಲಡ್ ನ ತಗೊಂಡು ಬಾಡಿಗೆ ಹೋಗಕ್ಕಾಗಲ್ಲ ಅಂತ ಇಫರೆಂಟ್ ಆರ್ಟರಿಯೋಲ್ ಬ್ರಾಂಚ್ ಔಟ್ ಆಗುತ್ತೆ. ಅಂಡ್ ಆ ಬ್ರಾಂಚ್ ಆಗಿರೋದು ನೆಫ್ರಾನ್ ಟ್ಯೂಬ್ಯೂಲ್ ಸುತ್ತ ಕವರ್ ಆಗುತ್ತೆ. ಸೊ ಏನ್ ಮಾಡ್ಕೊಳ್ಳುತ್ತೆ? ಏನಿದು ಇಫರೆಂಟ್ ಆರ್ಟರಿಯೋಲ್ ಇತ್ತು, ದಿಸ್ ಇಫರೆಂಟ್ ಆರ್ಟರಿಯೋಲ್ ಬ್ರಾಂಚಸ್ ಔಟ್ to form a structure known as vasa recta. Vasa recta ಅಂತ ಒಂದು ಸ್ಟ್ರಕ್ಚರ್ ನ ಮಾಡ್ಕೊಳ್ಳುತ್ತೆ. ಸೊ ಈ vasa recta ಏನಿದೆ, it actually surrounds the tubules of nephron all the way round. ಈಗ ಸುತ್ತ ಹಾಕೊಂಡ್ಮೇಲೆ ಏನ್ ಮಾಡುತ್ತೆ? ಈಗ ಫಿಲ್ಟ್ರೇಟ್ ಇಲ್ಲಿ ಮೂವ್ ಆಗ್ತಾರೆ, PCT ಇಲ್ಲಿ ಮೂವ್ ಆಗ್ತಾರೆ. ಸೊ ಇದ್ರಲ್ಲಿ ಗ್ಲೂಕೋಸ್ ಇದೆ, ಅಯಾನ್ಸ್ ಇದೆ, ವಾಟರ್ ಇದೆ. ಸೊ ಈ ರೀಜನ್ ಅಲ್ಲಿ ಗ್ಲೂಕೋಸು ಬ್ಲಡ್ ಕ್ಯಾಪಿಲರಿಗೆ ರೀಅಬ್ಸಾರ್ಬ್ ಆಗೋಗುತ್ತೆ. ಸೊ ಬ್ಲಡ್ ಕ್ಯಾಪಿಲರಿ ಏನ್ ಮಾಡುತ್ತೆ? ಇದಿರೋ ಫಿಲ್ಟ್ರೇಟ್ ಅಲ್ಲಿರೋ ಗ್ಲೂಕೋಸ್ ನ ವಾಪಸ್ ಬ್ಲಡ್ ಕ್ಯಾಪಿಲರಿಗೆ ತಗೊಳ್ಳುತ್ತೆ. ಹಾಗೆ ಹೀಗೆ ಇಲ್ಲಿಂದ ಮತ್ತೆ ಫಿಲ್ಟ್ರೇಟ್ ಕಂಟಿನ್ಯೂ ಆಗುತ್ತೆ, ಮೂವ್ ಆಗೋದು. ಸೊ ಇಲ್ಲಿ ವಾಟರ್ ಅಬ್ಸಾರ್ಬ್ ಆಗುತ್ತೆ, ಇಲ್ಲಿ ಈ ಕಡೆಯಿಂದ ಅಯಾನ್ ಅಬ್ಸಾರ್ಬ್ ಆಗುತ್ತೆ ಬ್ಯಾಕ್ ಇನ್ ಟು ದ ಬ್ಲಡ್ ಕ್ಯಾಪಿಲರಿ. ಸೊ ಟು ಅಬ್ಸಾರ್ಬ್ ಆರ್ ಟು ಟೇಕ್ ಬ್ಯಾಕ್ ದ ಎಸೆನ್ಷಿಯಲ್ ಸಬ್ಸ್ಟೆನ್ಸ್ ಫ್ರಮ್ ದ ಫಿಲ್ಟ್ರೇಟ್ ಇನ್ ಟು ದ ಬ್ಲಡ್ ಕ್ಯಾಪಿಲರಿ. ಫಿಲ್ಟ್ರೇಟ್ ಇಂದ ಬ್ಲಡ್ ಕ್ಯಾಪಿಲರಿಗೆ ನಮಗೆ ಬೇಕಾಗಿರೋ ಎಸೆನ್ಷಿಯಲ್ ಸಬ್ಸ್ಟೆನ್ಸ್ ನ ವಾಪಸ್ ತಗೊಳ್ಳೋ ಪ್ರೋಸೆಸ್ ನಾವು ರೀಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಅದಾದ ಮೇಲೆ ಕೊನೆಯದಾಗಿ ಟ್ಯೂಬ್ಯುಲರ್ ಸೆಕ್ರೇಷನ್. ಟ್ಯೂಬ್ಯುಲರ್ ಸೆಕ್ರೇಷನ್ ಅಂತ ಅಂದ್ರೇನು? ಇಲ್ಲಿರೋದು ಯಾವುದು? ಇದೆಲ್ಲ ಟ್ಯೂಬ್ಯೂಲ್ಸ್ ಆಫ್ ನೆಫ್ರಾನ್. ಟ್ಯೂಬ್ಯುಲರ್ ಪಾರ್ಟ್ ಆಫ್ ನೆಫ್ರಾನ್ ಶೋಸ್ ಸೆಕ್ರೇಷನ್ ಪ್ರೋಸೆಸ್. ಹಂಗಂದ್ರೆ ಏನು? ನಮ್ಗೆ ನಾವು ತಗೊಂಡಿರೋ ಮೆಡಿಸಿನ್ ಅಲ್ಲಿ ಡ್ರಗ್ಸ್ ಇರ್ಬೋದು, ಮೆಡಿಸಿನ್ ಏನಿರುತ್ತೆ ಅದನ್ನ ಡ್ರಗ್ಸ್ ಅಂತ ಕರಿತೀವಿ. ಸೊ ಅದು ಇಲ್ಲಿ ಫಿಲ್ಟರ್ ಆಗಿರಲ್ಲ, ಅದು ಕೂಡ ಬಾಡಿಯಿಂದ ಈಚೆ ಹಾಕ್ಬೇಕು. ಅದ್ರ ಫಂಕ್ಷನ್ ಮುಗಿದ್ಮೇಲೆ ಅದು ಕೂಡ ವೇಸ್ಟ್, ಅದನ್ನ ಬಾಡಿಯಿಂದ ರಿಮೂವ್ ಮಾಡಬೇಕು. ಇಲ್ಲಿ ಅದು ಫಿಲ್ಟರ್ ಆಗಲ್ಲ. ಸೊ ಹಾಗಾಗಿ ನಾವು ಅದನ್ನ ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿ ಮೂವ್ ಆಗಿರುತ್ತೆ. ಸೊ ಈ ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿ ಅದು ಕಂಟಿನ್ಯೂ ಆಗಿರುತ್ತೆ ಮೂವ್ ಆಗೋದಕ್ಕೆ.
ಇಲ್ಲಿಗೆ ಬಂದಾಗ ಲೆಟ್ಸ್ ನಾನು ಸ್ವಲ್ಪ ದೊಡ್ಡದಾಗಿ ಬರೀತೀನಿ. ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿ ಡ್ರಗ್ಸ್ ಇದೆ ಅಂದ್ರೆ ಮೆಡಿಸಿನ್ ಇದೆ. ಸೊ ಈ ಮೆಡಿಸಿನ್ ನ ಸ್ವಲ್ಪ ಅಯಾನ್ಸ್ ನ ಏನ್ ಮಾಡುತ್ತೆ, ಟ್ಯೂಬ್ಯೂಲ್ಸ್ ಇಲ್ಲಿಗೆ ಎಳ್ಕೊಳ್ಳುತ್ತೆ. ದ ಟ್ಯೂಬ್ಯೂಲ್ಸ್ ಆಫ್ ನೆಫ್ರಾನ್ suck the drugs or medicine which is still present in the blood capillaries into the DCT. So ಇವಾಗ ನಮಗೆ ನೈಟ್ರೋಜನಸ್ ವೇಸ್ಟ್ ಫಿಲ್ಟರ್ ಆಯ್ತು, ಅದ್ರ ಜೊತೆ ಎಸೆನ್ಷಿಯಲ್ ಸಬ್ಸ್ಟೆನ್ಸ್ ಕೂಡ ಫಿಲ್ಟರ್ ಆಗೋಗಿತ್ತು. ನಾವೇನ್ ಮಾಡಿದ್ವಿ, ರಿಅಬ್ಸಾರ್ಪ್ಷನ್ ಪ್ರೋಸೆಸ್ ಇಂದ ಬೇಕಾಗಿರೋ ಸಬ್ಸ್ಟೆನ್ಸ್ ನ ವಾಪಸ್ ಎತ್ಕೊಂಡ್ಬಿಟ್ವಿ, ರಿಅಬ್ಸಾರ್ಬ್ ಮಾಡ್ಕೊಂಡ್ವಿ. ಇನ್ನ ಮಿಕ್ಕಿರೋದು ಏನದ್ರಲ್ಲಿ ನೈಟ್ರೋಜನಸ್ ವೇಸ್ಟ್, ಸ್ವಲ್ಪ ವಾಟರ್, ಹಾಗೆ ಏನೇನ್ ಮೆಡಿಸಿನ್ ಅನ್ವಾಂಟೆಡ್ ಅಯಾನ್ಸ್ ಅದು ಕೂಡ ಎಲ್ಲಿಗೆ ಹೋಗುದು, ಟ್ಯೂಬ್ಯೂಲ್ಸ್ ಹೋಗುದು. ಸೊ ನಾವು ದ ಫಿಲ್ಟ್ರೇಟ್ contains only the nitrogenous waste, some excess of water along with the unwanted substances in the body. Finally, the output urine is formed. So, ಇದೆಲ್ಲ ಕೂಡ ನೆಫ್ರಾನ್ ಡಿಫರೆಂಟ್ ನೆಫ್ರಾನ್ ಕಲೆಕ್ಟಿಂಗ್ ಡಕ್ಟ್ಗಳು. ಸೊ ಎಲ್ಲ ನೆಫ್ರಾನ್ ಇಂದ ಫೈನಲಿ ಯೂರಿನ್ ಫಾರ್ಮ್ ಆಗುತ್ತೆ ಅಂಡ್ ಫೈನಲಿ ಇಟ್ ಗೋಸ್ ಟು ದ ಇಲ್ಲಿ ಕಲೆಕ್ಟ್ ಆಗುತ್ತೆ ಅಂಡ್ ಇಲ್ಲಿಂದ ಯುರೇಟರ್ ಇಂದ ಯುರಿನರಿ ಬ್ಲಾಡರ್ ಇಂದ ಸ್ಟೋರ್ ಆಗಿ ಟೆಂಪರರಿಲಿ ಇಟ್ ಗೋಸ್ ಔಟ್ ಥ್ರೂ ದ ಯೂರಿನ್. ಸೊ ಇದು ಯೂರಿನ್ ಫಾರ್ಮೇಶನ್ ಈಸಿ ಪ್ರೋಸೆಸ್. ನೆಫ್ರಾನ್ ಯೂರಿನ್ ನ ತ್ರೀ ಮೇನ್ ಪ್ರೋಸೆಸ್ ಅಲ್ಲಿ 3 ಮೇನ್ ಸ್ಟೆಪ್ಸ್ ಅಲ್ಲಿ ಯೂರಿನ್ ಫಾರ್ಮ್ ಮಾಡುತ್ತೆ. ಫಸ್ಟ್ ಅಲ್ಟ್ರಾ ಫಿಲ್ಟ್ರೇಷನ್, ಎಲ್ಲಿ ಗ್ಲಾಮರುಲಸ್ ಆಗುತ್ತೆ, ಇದರಲ್ಲಿ ಬ್ಲಡ್ ಹೈ ಎಲ್ಲಾಗುತ್ತೆ ಗ್ಲಾಮರುಲಸ್ ಅಲ್ಲಿ. ಇಲ್ಲಿ ಬ್ಲಡ್ ಹೈ ಪ್ರೆಷರ್ ಅಲ್ಲಿ ಫಿಲ್ಟರ್ ಆಗೋದನ್ನ ನಾವು ಅಲ್ಟ್ರಾ ಫಿಲ್ಟ್ರೇಷನ್ ಅಂತೀವಿ. ಫಿಲ್ಟ್ರೇಷನ್ ಆಗುವಾಗ ನೈಟ್ರೋಜನಸ್ ವೇಸ್ಟ್ ಜೊತೆ ಎಸೆನ್ಷಿಯಲ್ ಸಬ್ಸ್ಟೆನ್ಸಸ್ ಕೂಡ ಎಲಿಮಿನೇಟ್ ಆಗುತ್ತೆ. ಅದನ್ನ ಅಕ್ವೈರ್ ಮಾಡ್ಕೊಳ್ಳೋದನ್ನ ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಅದು ಟಿಸಿಜಿಲಿ ಮತ್ತೆ ಲೂಪ್ ಆಫ್ ಹೆನ್ರಿಯಲ್ಲಿ ಆಗುತ್ತೆ. ಕೊನೆಯದಾಗಿ ಟ್ಯೂಬ್ಯುಲರ್ ಸೆಕ್ರೇಷನ್, ಇದನ್ನ ಪರ್ಫಾರ್ಮ್ ಮಾಡೋದು ಟ್ಯೂಬ್ಯೂಲ್ಸ್ ಆಫ್ ನೆಫ್ರಾನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಟ್ಯೂಬ್ಯೂಲ್ಸ್ ಆಫ್ ನೆಫ್ರಾನ್ ಇನ್ನ ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿ ಇರುವಂತಹ ಮೆಡಿಸಿನ್ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ನ ಸಕ್ ಮಾಡುತ್ತೆ ಇಂಟು ದ ಟ್ಯೂಬ್ಯೂಲ್ಸ್ ಗೆ ಸಕ್ ಮಾಡಿಕೊಂಡು ಯೂರಿನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಯೂರಿನ್ ಎಲ್ಲಾ ನೆಫ್ರಾನ್ ಇಂದ ಒಟ್ಟಿಗೆ ಕಲೆಕ್ಟ್ ಆಗಿ ಯುರೇಟರ್ ಇಂದ ಯುರಿನರಿ ಬ್ಲಾಡರ್ ಅಂಡ್ ಟು ದ ಯುರೇಥ್ರಾ ಇಟ್ ಇಸ್ ಎಕ್ಸ್ಪೆಲ್ಡ್ ಔಟ್ ಆಫ್ ದ ಬಾಡಿ.